ಆತನು ಹೆಚ್ಚಾಗಬೇಕು, ನಾನು ಕಡಿಮೆ ಆಗಬೇಕು. ಏಸು ಕಾಣದ ಸೇವೆ ಕೆಳಗಿನ ದಾರಿ ಹಿಡಿಯುತ್ತದೆ. ಏಸು ಕಾಣದ ಯಶಸ್ಸು ಸ್ವಲ್ಪ ಹೊತ್ತಿನ ಮೋಡ ಮಾತ್ರ. ಏಸು ಕಾಣದ ಕಲೆ ಶಬ್ದವಿರುವ ಮೌನ. ಮನುಷ್ಯನು ಕಾಣಿಸದೆ ಕ್ರಿಸ್ತನಿ ಎಲ್ಲರಲ್ಲಿ ಹೊಳೆಯಲಿ. ಡೌನ್ಲೋಡ್ ಶೇರ್ ಚಾಟ್. ದೇವರು ಇವತ್ತು ಶ್ರೇಷ್ಠಕರವಾದ ವಾಗ್ದಾನವನ್ನು ನಿಮ್ಮೊಟ್ಟಿಗೆ ಮಾತನಾಡಲು, ಆತನು ನಿಮ್ಮನ್ನು ಧೈರ್ಯಪಡಿಸಲು ಈ ರೀತಿಯಾಗಿ ಈ ವಾಗ್ದಾನವನ್ನು ತಿಳಿಯಪಡಿಸಿದ್ದಾನೆ. ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿ ಫಲ ತಪ್ಪೋದಿಲ್ಲ. ಆತನ ಫಲವು ನಿಮ್ಮ ಜೀವಿತದಲ್ಲಿ ಬರುತ್ತದೆ. ಇವತ್ತು ಈ ವಾಗ್ದಾನ ಕೇಳುವ ನೀವು ತಿಳ್ಕೊ, ಪ್ರತಿಯೊಬ್ಬರು ಕೂಡ ನೀವು ಅನೇಕ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರಾ. ಕೆಲಸದ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರಾ, ಓದುವ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರಾ, ಕುಟುಂಬವನ್ನು ನಡೆಸಿಕೊಂಡು ಹೋಗಲು ಅನೇಕ ಪ್ರಯತ್ನಗಳನ್ನು ಮಾಡುತ್ತಾ ಇರ್ತೀರಾ. ತಿಳ್ಕೊಡ್ರಿ, ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ನೀವು ಮಾಡುವ ಪ್ರಯತ್ನಕ್ಕೆ ಆ ಫಲವು ಬರುತ್ತದೆ. ಇವತ್ತು ಈ ವಾಗ್ದಾನ ಕೇಳುವ ನೀನು ಯಾವ ಕೆಲಸ ಮಾಡಿದ್ರು ಕೂಡ ನಿನ್ನ ಪ್ರಯತ್ನದಲ್ಲಿ ಸೋಲೆ ಕಾಣ್ತಾ ಇದೆಯೇನೋ, ಇನ್ನು ಮೇಲೆ ಈ ವಾಗ್ದಾನದ ಮೇರೆಗೆ ನೀನು ಕೈ ಹಾಕೋ ಪ್ರತಿ ಕೆಲಸದಲ್ಲಿ, ನಿನ್ನ ಪ್ರತಿ ಪ್ರಯತ್ನದಲ್ಲಿ, ನಿನ್ನ ಜೀವಿತದಲ್ಲಿ ದೇವರು ಒಳ್ಳೆಯದನ್ನು ಮಾಡುತ್ತಾನೆ. ಯಾವುದೇ ಕಾರಣಕ್ಕೂ ಸೋತು ಹೋಗ್ಬೇಡ, ಯಾವುದೇ ಕಾರಣಕ್ಕೂ ಕಳವಳ ಪಡಬೇಡ, ಯಾವುದೇ ಕಾರಣಕ್ಕೂ ಕುಗ್ಗಿ ಹೋಗ್ಬೇಡ. ನಿನ್ನ ಪ್ರಯತ್ನಕ್ಕೆ ಖಂಡಿತ ಫಲ ಬರುತ್ತದೆ. ಅದು ಫಲ ತಪ್ಪದು. ದೇವರು ಕಾರ್ಯ ಮಾಡುತ್ತಾನೆ. ಪ್ರತಿದಿನ ದೇವರ ವಾಕ್ಯಾನುಸಾರವಾಗಿಯೂ ಮತ್ತು ಆತ್ಮಿಕವಾಗಿ ಮುಂದೆ ಸಾಗ್ರೆ. ಆತ ನಿಮ್ಮ ಜೀವಿತದಲ್ಲಿ ಉದ್ಧಾರತೆಯ ಮೂಲಕ